ನನ್ನ ಕೂಸಿನ ಹ್ಯಾಂಗ ಕಾಪಾಡ್ಕೊಳ್ಳಿದೀವ್ರಿ? ಆ ರಾಕ್ಷಸ ಈ ಕಡೆ ಬರಕತ್ತಾನ, ನಾ ಏನ್ ಮಾಡ್ಲಿ? ನೀಚ ಹೆಣ್ಣೆ, ತಪ್ಸೆ ಓಡೋಗ್ತೀಯ? ನೀನು ಪಾತಾಳದಾಗ ಅಡಗಿದ್ರು ನಾ ಬಿಡೋ ಮಗ ಅಲ್ಲ. ನಿನ್ನವನ ನಿನ್ನ ಅವನ ಮನೆ ಹಾಳಾಗ್ಲಿ. ಇವ ಬಂದಲ್ರಿ ಇಮಾಮ್ ಸಾಬ, ಶಿವ ಪೂಜೆ ಕರಡಿ ಬಿಟ್ಟಂಗ. ಇಷ್ಕಂಟ ಹೋರಿ ಯಾಕಪ್ಪ ಈ ನಮ್ಮನೆ ಬೆವರಾಕತ್ತಿದಿ? ಯಾರು ಕೂಡ ಜಗಳ ಮಾಡಿ ಬಂದೆ ಹೆಂಗೋ? ನಾ ಯಾರು ಕೂಡ ಜಗಳ ಆಡ್ಲಿ ಭಯ್ಯ? ಮತ್ ಯಾಕೆ ಹೆದರಾಕತ್ತಿಯಪ್ಪ? ಅದೇನಿಲ್ರಿ, ಮನ್ಯಾಗ ನನಗ ನನ್ನ ಹೆಂಡತಿಗೆ ಒಂದ್ ಸಣ್ಣ ವಿಷಯ ಜಗಳ ಆತ್ರಿ. ಅಟ್ಟಕ್ಕ ಶಾಂತ ಕೂಸಿ ನೆತ್ಕಿಂದ ನಾ ಬಾವಿಗೆ ಬೀಳ್ತೀನಿ ಅಂತ ಓಡ್ ಹೋದ್ರಿ. ಏನಂದಿ? ಹ್ಞೂನ್ರಿ, ಹಿಂಗ ದಾರ್ಯಾಗ ಬರೋ ಮುಂದ ನಿಮ್ ಕಣ್ಣಿಗೆ ಏನಾರ ಕಂಡ್ಲೇನ್ರ? ಹಾ ಕಂಡಿದ್ಲಪ್ಪ, ನಾನು ಕೇಳಿದೆ ಯಾಕವ್ವ ಇಷ್ಟೊತ್ನಾಗ ಎಲ್ಲಿಗೆ ಹೊಂಟಿ ಅಂತ. ನನ್ನ ಕೂಡ ಏನು ಮಾತಾಡ್ಲಿಲ್ಲ, ಹಂಗ ಹೋದ್ಲು. ಹಂಗ ಹೋದ್ಲು? ಯಾವ ಕಡೆ ಹೋದ್ರಿ ಭಯ್ಯ? ಈ ಕಡೆಗೆ ಓಡಿ ಹೋದ್ಲಪ್ಪ, ಬಾಳ ದೂರ ಹೋಗಿರ್ಬೇಕಂತ ಕಾಣುತ್ತ. ಭಯ್ಯ, ನನಗೆ ಮಕ್ಕಳಂದ್ರ ಬಹಳ ಪ್ರೀತಿ. ಮತ್ತೆ ಏನಾದ್ರೂ ಅನಾಹುತ ಮಾಡ್ಕೊಂಡಳು, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಶಾಂತವಾ ತಂಗಿ, ಶಾಂತವಾ ಬಾ ತಾಯಿ. ನಾನಿಲ್ಲಿರೋದು ನಿಮ್ಗ? ನೀನಲ್ಲಿ ಗಿಡದ ಮರಿಗೆ ಹೋಗಿದ್ದನ್ನ ನಾನು ದೂರದಿಂದನೇ ನೋಡ್ದೆ. ಮಾತಾಡ್ಸ್ಬೇಕು ಅನ್ನೋಷ್ಟ್ರಾಗ ನಿನ್ನ ಗಂಡ ವಿಷಕಂಠ ಕೈಯಾಗ ಚೂರಿ ಹಿಡಿದು ಸಿಟ್ಟಿಲ ಈ ಕಡೆಯಿಂದ ಬಂದ. ನನಗ್ ಗೊತ್ತಾಯ್ತು ಅವ ನಿನ್ನ ಹುಡುಕಾಕತ್ತಾನೆ ಅಂತ. ಹೇಳವ, ಏನದು ನಿಮ್ಮಿಬ್ರು ಗಂಡ ಹೆಂಡ್ರ ಜಗಳ? ಅದೇನ ಇದ್ರು ನಾನು ಬಗೆಹರಿಸ್ತೀನಿ, ಹೇಳ್ತಾಯಿ. ಮೊದ್ಲ ಈ ಕೂಸಿನ ತಗೊಳ್ರಿ. ಶಾಂತವ, ನೀವು ತಗೊಳ್ರಿ ಭಯ್ಯ, ಹೇಳ್ತೀನಿ. ತಾಯಿ ಹೇಳವ, ಈಗ ಏನಾಯ್ತು? ಭಯ್ಯ, ಇವತ್ತಿನಿಂದಿಕ್ಕೆ ನನ್ನ ಮಗಳಲ್ಲ ನಿನ್ನ ಮಗಳಂತ ತಿಳಿದು ಜೋಪಾನ ಮಾಡಿ ಈಕಿನ ನನ್ನ ಅಣ್ಣನ ಮಗ ಶಿವಣ್ಣಗ ಕೊಟ್ಟು ಮದ್ವೆ ಮಾಡ್ಬೇಕು. ಈಕೆ ನನ್ನ ತವರು ಮನೆ ಸೊಸೆಯಾಗಿ ಬಾಳ್ಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆ ನೆರವೇರಿಸ್ಕೊಡ್ತೀಯ ಭಯ್ಯ? ಶಾಂತವ, ಭಯ್ಯ, ಈ ಬಂಗಾರ ತಗೋ. ಇದು ನನ್ನ ಅವ್ವ ನನಗಂತ ಹೇಳ್ಕೊಟ್ಟಿದ್ದು. ಈ ಬಂಗಾರ ನನ್ನ ಹತ್ರ ಇರೋದು ನೀಚ ನನ್ನ ಗಂಡು ಗೊತ್ತಿಲ್ಲ. ನನಗ ನಿನ್ ಮ್ಯಾಲ ನಂಬಿಕೆ ಐತಿ, ನೀ ತಗೋ ಭಯ್ಯ. ಶಾಂತವ, ಕೂಸಿನ ಬಂಗಾರನ ನನ್ನ ಕೈಯಾಗ ಕೊಟ್ಟು ನೀನೆಲ್ಲಿಗವ ಹೋಗ್ತೀಯ? ಏನವಾ ಇದು ನಿನ್ನ ಮಾತಿನ ಅರ್ಥ? ಅದನ್ನೆಲ್ಲ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ ಭಯ್ಯ. ನನ್ನ ಗಂಡ ನನ್ನ ಕೊಲೆ ಮಾಡಕ ಬೆನ್ನ ಹತ್ಯಾನ. ವಿಷಕಂಠ ನಿನ್ನ ಕೊಲೆ ಮಾಡಕ ಬೆನ್ನ ಹತ್ಯಾನ? ಎದರ ಸಲವಾಗಿ? ನಾ ಹೆಣ್ಣಾಗಿ ಹುಟ್ಟಿದ್ದಕ್ಕ, ಹೆಣ್ಣು ಹಡ್ದದ್ದಕ್ಕ. ಅಂದ್ರೆ ನಮ್ಮವ್ವ ಇವ ಬೆನ್ನಿಗೆ ಬಿದ್ದು ತಮ್ಮ ಅಂತ ಹೇಳಿ ನಮ್ಮಣ್ಣ ಇಷ್ಟು ಬ್ಯಾಡ ಬ್ಯಾಡ ಅಂದ್ರು. ಆ ಹೆರೆ ಕುಡುಕಕ್ಕೆ ಕೊಟ್ಟು ನನ್ನ ಮದುವೆ ಮಾಡಿ ತಾನು ಸತ್ವಾದ್ದು. ನನ್ನ ಗಂಡ ಬರೀ ಕುಡಿತಾನಂತ ತಿಳ್ಕೊಂಡಿದ್ದೆ. ಅವ ಕುಡಿಯೋದಷ್ಟೇ ಅಲ್ಲ, ಕಳ್ಳತನ ಮಾಡ್ತಾನ, ಹೆಣ್ಣು ಮಕ್ಕಳ ತಲೆ ಹಿಡಿತಾನ. ಅಷ್ಟು ಸಾಲದು ಅಂತ ನಾ ಹೆಣ್ಣು ಹಡ್ದಕ್ಕ ನೀ ಹೆಣ್ಣು ಯಾಕೆ ಹಡ್ದಿ ಅಂತ ನನ್ನ ಹೊಡೆದು ಬಡದು ನನ್ನೆರಡು ಮಕ್ಕಳನ್ನ ದಂಧ ಕೊರೋರಿಗೆ ಮಾರಾಟ ಮಾಡ್ಯಾನ ಭಯ್ಯ. ನನ್ನ ಮಕ್ಕಳನ್ನ ಮಾರ್ಕೊಂಡಾನ. ಶಾಂತವಾ, ಶಾಂತವಾ, ಏನ್ ಹೇಳಕತ್ತೀಯವ ನೀನು? ಅವನು ರತನ್ ಲಾಲತ್ತ. ಅವ ಬಂದು ನನ್ನ ಗಂಡಿಗೆ ರೊಕ್ಕ ಕೊಟ್ಟು ನನ್ನೆರಡು ಮಕ್ಕಳು ತಗೊಂಡು ಹೊಂಟಿದ್ದ. ನಾ ಹೋಗಿ ಅಡ್ಡ ಬಿದ್ದು ಜಗಳ ಆಡಿ ಒಂದು ಕೂಸಿನ ಕಸ್ಕೊಂಡ್ ಬಂದೀನಿ. ನನ್ನಿನ ಒಂದು ಕೂಸು ಅವ್ರ ಹಂತೆಕ ಐತಿ ಭಯ್ಯ, ಅವ್ರ ಹಂತೆಕ ಐತಿ. ಅಲ್ಲ, ಎಂಥ ಕಾಲ ಬಂತಪ್ಪ, ಹಡದ ತಂದಿನೇ ಕುಂತು ಮಕ್ಕಳನ್ನ ಮಾರಾಟ ಮಾಡೋದ? ನನ್ನ ಕಿವಿಲೇ ಕೇಳಕ್ಕಾಗಬಲ್ದು. ಹಡದ ಕರಳು ಹೆಂಗ ತಡ್ಕೋಬೇಕು ದೇವರ, ಹೆಂಗ ತಡ್ಕೋಬೇಕು? ಭಯ್ಯ, ಆ ರತನ್ ಲಾಲನ್ನ ಇಲ್ಲಿಗೆ ಬಂದ್ರು ಬರ್ಬೋದು, ನೀಲಿಂದ ಹೋಗು. ಇಲ್ಲವ, ನಾನೀಗ ಹೋಗಂಗಿಲ್ಲ. ನಾನು ಹೋದ್ರ ನಿನ್ನ ಗತಿ ಏನವ? ಬದುಕಿದ್ರ ಬಂದು ನನ್ನ ಕೂಸಿನ ಮುಖ ನೋಡ್ತೀನಿ. ಒಂದ್ ವೇಳೆ ನಾ ಸತ್ರ ನನ್ನ ಕೂಸಿಗೆ ನೀನ ತಾಯಿ ಆಗು ಭಯ್ಯ, ನೀನ ತಾಯಿ ಆಗು. ಇಲ್ಲವ, ಇಂಥ ಪರಿಸ್ಥಿತಿ ಒಳಗ ನಿನ್ನೊಬ್ಬಕಿನ ಬಿಟ್ಟು ನಾನು ಹೋಗಂಗಿಲ್ಲವ, ನಾನು ಹೋಗಂಗಿಲ್ಲ. ನೀ ಹೋಗ್ದ ಹೋದ್ರ ನಿನಗ ನನ್ನ ನಾಣೆ ಆಗಿ ಹೋಗ್ತೀನಿ ತಾಯಿ, ಹೋಗಿ ನಿಮ್ಮ ಅಣ್ಣಗೆ ಭೇಟಿ ಆಗ್ತೀನಿ. ನಿಮ್ಮ ಅಣ್ಣನ ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ್ನ ಒಳಗೆ ಹಾಕಿಸ್ತೀನಿ. ಬರ್ತೀರವ? ಶಾಂತವ, ಹುಷಾರ್ ತಾಯಿ, ಹುಷಾರವ. ನನ್ನ ಮಗಳು ದೇವ್ರಂತ ಮನುಷ್ಯನ ಕೈಗೆ ಸಿಕ್ಕಳು. ಇಮಾಮ್ ಭಯ್ಯ ನನ್ನ ಮಗಳನ್ನ ಹೂವಿನಾಗ ಜೋಪಾನ ಮಾಡಿ ನನ್ನ ತವರು ಮನೆಯನ್ನು ಗೂಡಿಗೆ ಮುಟ್ಟು ಸ್ಥಾನ ಅನ್ನೋ ನಂಬಿಕೆ ನನಗೆ ಬಂತು. ನನ್ನ ಇನ್ನೂ ಒಂದು ಕೂಸು ಆ ರಾಕ್ಷಸರ ಕೈಗೆ ತಲೆದೇವಿ. ನನ್ನ ಕೂಸಿನ ಹೆಂಗ್ ಕಾಪಾಡ, ನನ್ನ ಕೂಸಿನ ಹೆಂಗ್ ಕಾಪಾಡ.
ಹೇ ಶಾಂತಾಬಾಯಿ, ಎಷ್ಟು ಹುಡುಕ್ಬೇಕ ನಿನ್ನ? ಕಾರ್ ತಗೊಂಡು ಊರೆಲ್ಲ ಹುಡುಕಾಡಿದ್ರು ನೀ ಸಿಗ್ಲಿಲ್ಲ, ಇಲ್ಲಿ ಬಂದು ಅಡ್ಕೊಂಡು ಕೂತಿಯಾನು? ಎಲ್ಲೇ ಚಳಿ ಅನ್ನೋದಕ್ಕೋಸು. ಅಯ್ಯ ನಿಮ್ ಕಾಲಿಗೆ ಬೀಳ್ತೀನ್ರಪ್ಪ, ನನ್ನ ಕೂಸಿನನ್ನು ಕೊಟ್ಬಿಡ್ರಪ್ಪ, ನನ್ನ ಕೂಸಿನನ್ನು ಕೊಟ್ಬಿಡ್ರಿ. ನಿನ್ನ ಕೂಸಿನ ಸಲುವಾಗಿ ನೀನು ಅಳುದು ಕರಿದು ಮಾಡಿದ್ರ ನನ್ನ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಹೊಯ್ಕೋಬೇಕು? ಒಳ್ಳೆ ಮಾತಿಂದ ಕೇಳಾಕತ್ತೀನಿ, ಎಲ್ಲ ಹೇಳಿ ಅನ್ನೋದಕ್ಕೋಸು. ತಾಯಿಯಿಂದ ಮಕ್ಕಳನ್ನ ಅಗಲ್ಸಕ ನಿಂತಿರುವ ನೀನು ಅದು ಯಾವ ನರಕಕ್ಕೆ ಹೋಗ್ತೀಯೋ ಆ ದೇವ್ರಿಗೆ ಗೊತ್ತು. ಮುಚ್ಚೆ ಬಾಯ್ನ, ನರಕದಂತಿರುವುದು ನಿಮ್ಮ ಮನಿ, ಆದ್ರೆ ನಮ್ಮ ಮನಿ ಹಂಗಲ್ಲಪ್ಪ. ಸ್ವರ್ಗ ಸ್ವರ್ಗ ಇದ್ದಂಗೈತೆ. ನಮ್ಮ ಮನೆಗೆ ಬಂದು ಹೋಗೋರ್ಗೆ ಸ್ವರ್ಗದ ದಾರಿ ತೋರ್ಸವ್ರ ನಾವು. ನಿನ್ನ ಗಂಡ ಕೇಳಿದಷ್ಟು ನೀನು ದುಡ್ಡು ಕೊಟ್ಟು ನಿನ್ನ ಮಕ್ಕಳನ್ನ ಖರೀದಿ ಮಾಡಿರೋದು ಸ್ವರ್ಗದಲ್ಲಿರುವ ರಂಭೇರನಾಗಿ ಮಾಡಾಕ. ನಿನಗೂ ಎಷ್ಟು ದುಡ್ಡು ಬೇಕು ಕೇಳೋ, ಬಿಸಾಕ್ತೀನಿ. ಎಲ್ಲೇ ಹೇಳಿ ಅನ್ನೋದಕ್ಕೋಸು. ಬರೇ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳೋ ಹೆಣ್ಣಲ್ರಿ ಈಕೆ. ಏ ಶಾಂತ, ಒಳ್ಳೆ ಮಾತಿನಿಂದ ಹೇಳಕತ್ತೀನಿ, ಇನ್ನೊಂದು ಕೂಸನ್ನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳು. ಹಣದ ಆಸೆಗಾಗಿ ಹೆತ್ತ ಮಕ್ಕಳನ್ನೇ ಮಾರ್ಕೊಳಕ್ ನಿಂತಿರುವ ನೀನು ನೀನು ಒಬ್ಬ ಗಂಡಸ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿ. ಮುಚ್ಚಲ ಬಾಯಿ ನೀಚ ಹೆಣ್ಣೆ. ಏ ನೀನು ಹೊಡೆದದ್ದು 2 ಹೆಣ್ಣು ಕೂಸುಗಳನ್ನ. ನಾಳೆ ಅವ್ರನ್ನ ಓದಿಸಿ ಬೆಳೆಸಿ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಬೇಕಾಗುತ್ತೆ. ಆ ಸಾಲ ತೀರ್ಸಕ ನಾನು ಹಗಲು ರಾತ್ರಿ ಕಷ್ಟ ಪಡ್ಬೇಕಾಗುತ್ತೆ. ಅದ ಗಂಡು ಮಕ್ಕಳನ್ನ ಹಡ್ದಿದ್ದಂದ್ರ ನಮ್ಮನ್ನ ಮನೆಯಾಗ ಕುಂದಿರಿಸಿ ಸುಖವಾಗಿ ನೋಡ್ಕೊಳ್ತಿದ್ರು. ನೀನು ಹೊಡೆದದ್ದು 2 ಹೆಣ್ಣು ಕೂಸುಗಳನ್ನ, ಅದಕ್ಕೆ ಅವೆರಡು ಕೂಸುಗಳನ್ನ ಇವರಿಗೆ ಮಾರಾಟ ಮಾಡಕತ್ತೀನಿ. ಒಳ್ಳೆ ಮಾತಿನಿಂದ ಹೇಳಕತ್ತೀನಿ, ಇನ್ನೊಂದು ಕೂಸನ್ನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳಿದ್ರೆ ಚಲೋ ಆತು. ಇಲ್ಲ ಅಂದ್ರೆ ಈ ನನ್ನ ಚೋರಿಗೆ ನಿನ್ನ ರಕ್ತದ ರುಚಿ ತೋರಿಸ್ಬೇಕಾಗುತ್ತಾ? ಹುಷಾರ್. ಸಾವಿಗಂಜಿ ನನ್ನ ಕೂಸಿರೋ ಜಾಗನ ಹೇಳೋದಿಲ್ಲ. ನಿನ್ನಂತ ಬಂಡ ಗಂಡನಿಗೆ ಹೆಂಡತಿಯಾಗಿ ಬಾಳೋದ್ಕಿಂತ ಮುತ್ತೈದೆಯಾಗಿ ಸತ್ತು ಇಲ್ಲ ಮಾಲ ಆ ದೇವ್ರೆ ಕಾಪಾಡಬೇಕು. ಇದೇನ್ ನೋಡಿದ್ ಬಂತ ಯುವ? ಇಲ್ಲ ಪೊಲೀಸು ಕಂಪ್ಲೇಂಟ್ ಅಂತ ನನ್ನ ಮೇಲೆ ಬಂದ್ಬಿಡುತ್ತಾ. ಏ ಡ್ರೈವರ್, ತಿರುಗಿಸೋ ಕಾರ್ನ ನಡಿ ಮದ್ರಿ, ಇಲ್ಲಿಂದ ಹೋಗೋಣ. ಅಯ್ಯೋ ಪಾಪಿ, ಕೊನೆಗೂ ನನ್ನ ತಂಗಿಯನ್ನು ಕೊಲೆ ಮಾಡಿಬಿಟ್ಟೇನೋ ಚಾಂಡಾಲ. ಇಲ್ಲ ಮಾವ, ಶಾಂತನ್ ನಾನು ಕೊಂದೇ ಇಲ್ಲ. ಕೈಯ ಚೂರಿ ಹಿಡ್ಕೊಂಡು ಕೊಲೆ ಮಾಡಿಲ್ಲ ಅಂದ್ರೆ ನೀನ್ ಹೆಂಗ ನಂಬಬೇಕು? ನೀನ್ ಹೇಳ್ತಿ ಅಂತ ನನ್ನ ಮೊದಲ ಗೊತ್ತಿತ್ತು, ಅದಕ್ಕ ಪೊಲೀಸ್ ಜೀಪ್ನೊಂದಿಗೆ ಬಂದಿನಿ. ನೀನಾಗೆ ಪೊಲೀಸ್ ಜೀಪ್ ಹತ್ತಿಯೋ ಅಥವಾ ನಾನ ಕತ್ತಿ ಕೈ ಕೊಡ್ಬೇಕು? ದಯವಿಟ್ಟು ನನ್ನ ಮಾತು ನಂಬ್ರಿ, ಶಾಂತನ್ ನಾನು ಕೊಂದಿಲ್ಲ. ಮತ್ತು ಸುಳ್ಳು ಹೋಗ್ತೇನೋ ತಂಗಿ. ಶಾಂತ ಶಾಂತ, ಇಪ್ಪತ್ತೈದು ವರ್ಷಗಳ ನಂತರ ಜೀರೋ 07 ಏನು ಹುಡುಕಾಡಕತ್ತಾನಂತ ವಿಚಾರ ಮಾಡಕತ್ತೀರ? ನನ್ನ ಮಗಳರು ಯಪ್ಪ, ಇವತ್ತ ನನ್ನ ಮಗಳದು ಸ್ಕೂಲ್ ಫೀಸ್ ಕಟ್ಟೋದಿತ್ತು. ಕಟ್ಟಿ ಹೊರಗೆ ಬರೋ ಮುಂದೆ ಒಂದು ಹುಡುಗ ಕುಂತಿದ್ದ. ತಮ್ಮ ನೀನು ಎಷ್ಟನೇ ಕ್ಲಾಸ್ ಓದ್ತಿ ಅಂದೆ? 10ನೇ ಕ್ಲಾಸ್ ರೀ ಅಂದ. ಅದ 10ನೇ ಕ್ಲಾಸ್ನಾಗ ಅಮೃತನ ಹುಡುಗಿ ಐತಿಲ್ಲ, ಅದು ಹೆಂಗೆ ಓದ್ತೈತಿಲ್ಲ ತಮ್ಮ ಅಂದೆ. ಯಾ ಅಮೃತ ರೀ ಅಂದ. ಅದನ ಹಟ್ಟಿ ಹನುಮಂತನ ಮಗಳು ಅಂದೆ. ಅದ್ರ ದುರ್ಗವನು ಅಂಗ್ಲಿ, ಆಕಿ ಸಾಲಿ ಒಳಗೆ ಓದಂಗಲ್ರಿ, ಸಾಲಿ ಹೊರಗೆ ಓದ್ತಾಳ್ರಿ ಅನ್ಬೇಕ. ಹಂಗ್ಯಾಕೆ ಮಾತಾಡ್ತೀವೋ ತಮ್ಮ ಅಂದೆ. ಯಜಮಾನ್ರ ನಾ ಸುಳ್ಳು ಹೇಳಂಗಿಲ್ರಿ, ಬೇಕಾದ್ರೆ ಇವತ್ತು ಸಾಯಂಕಾಲ 5 ಗಂಟೆ ಸುಮಾರು ಹನುಮಪ್ಪನ ಗುಡಿ ಹತ್ರ ಬರ್ರಿ, ಗಾಡಿ ಮೇಲೆ ಕುಂದ್ರಿಸ್ಕೊಂಡು ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿವರೆಗೆ ಕರ್ಕೊಂಬಂದು ಬಿಟ್ಟು ಹೋದವ. ಇದು ನೋಡಿದ್ರೆ ಜಂಗಲ್ಲು. ಈ ಜಂಗಲ್ದಾಗ ಏನು ಓದ್ತಿರ್ಬೇಕು ನನ್ನ ಮಗಳು? ಪ್ರಿಯತಮೇ, ನನ್ನ ಮಗಳದ ಇದು ಆವಾಜ. ಅದು ಅಲ್ಲಿ ನೋಡು.
ಎಲ್ ನೋಡ್ಲಿ? ಎಲ್ಲಿ ನೋಡ್ತಿ? ಆ ಬೇವಿನ ಮರದ ತುತ್ತ ತುದಿಯಲ್ಲಿ ಒಂದೇ ಒಂದು ಎಲೆಯ ಮೇಲೆ 2 ಕಾಗೆಗಳು ಕುಳಿತುಕೊಂಡು ಹೇಗೆ ಕೂಹು ಕೂಹು ಎಂದು ಕೂಗುತ್ತಿವೆ. ಹೌದಲ್ಲ ನನ್ ರಾಜ್ಯ. ಹೆಂಗ್ ಕಾಗಿ ಆಡ್ಸಕತ್ತಾನ ನೋಡ್ರಿ. ಬೇವಿನ ಮರದ ತುತ್ತ ತುದಿ ಮೇಲೆ ಒಂದೇ ಎಲೆ ಮೇಲೆ 2 ಕಾಗಿಗಳು ಕುಂತು ಕೂ ಕೂ ಅಂತಾವಂತ. ರೇ ಕಾಗೆ ಕಾಕ ಅಂತಾವಲೇ. ಕೂ ಕೂ ಅನ್ನೋದಕ್ಕೆ ಹೋಗಿಲ್ಲ ಅದು. ಪ್ರಿಯತಮೇ, ಪ್ರಿಯಕರ. ಅಯ್ಯ ನನ್ನ ಎಮ್ಮೆ ಕರ. ಅದು ಅಲ್ಲಿ ನೋಡು, ಮತ್ತೆ ನೋಡ್ಲಿ? ಎಲ್ಲಾರು ನೋಡು ಹೋಗು. ಅಲ್ಲಿ ನೀರು ಹರಿಯುತ್ತಿವೆಯಲ್ಲ, ಆ ಕಲ್ಲಿನ ಬುಡದಲ್ಲಿ 2 ಕಪ್ಪೆಗಳು ಹೇಗೆ ನಗಿನ ಡ್ಯಾನ್ಸ್ ಅನ್ನು ಮಾಡುತ್ತಿವೆ. ಹೌದು. ತೇರೆ ಸಂಗ ಪ್ಯಾರ್ ಮೇ ನಗೆ ತೋಡನಾ ಅಂತ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾವಲ್ಲ ರಾಜ್ಯ. ಹುಚ್ಚರು ಸಂತೆಪ್ಪ ಯಪ್ಪ. ಕಪ್ಪಿ ನಗಿನ ಡ್ಯಾನ್ಸ್ ಮಾಡ್ತಾವನ? ಹಾವಲೆ ಅದ ಇದು ನೋಡ್ ನಮ್ದು. ತೇರಿ ಸಂಗ ಪ್ಯಾರ್ ಮೇ ನಹಿ ತೋಡನಾ. ಕೈಗೆ ಸಿಗ ನಿನ್ನ ತೆಗ್ಗ ತೋಡ್ತೀನಿ ನಿಂದ. ಪ್ರಿಯತಮೇ, ದೊಡ್ಡ ಕಿರಿಕಿರಿ ಆಯ್ತು ಹೋಗಾನೆ ಅಂದು. ನೋಡಿ ತೋನಿಸಿ ಹಂಗೆ ಅಂತ. ಹಾಗೆಲ್ಲ ಅನ್ಬಾರ್ದು ಚಿನ್ನು. ಹೌದಾ ರಣ್ಣು? ಅಲ್ಲೇ ಒಂದ್ ಸ್ವಲ್ಪ ನಿಂತಲ್ಲೇ ಬಗ್ಗಿ ನೋಡು. ನಾನ ಇನ್ನೊಂದ್ ಈಟು ಬಗ್ಗು, ಇನ್ನೊಂದ್ ಸ್ವಲ್ಪ ಬಗ್ಗು, ಇನ್ನೊಂದ್ ಈಟು ಅಲ್ಲೇ ಬಗ್ಗಿ ಬಿಡು. ಇನ್ನೊಂದ್ ಈಟು. ಎಷ್ಟಂತ ಬಗ್ತಾರ್ಲೆ. ಅದು ಅಲ್ಲಿ ನೋಡು, ಎಲ್ಲೇ? ಆ ಮುದಿ ಮಂಗ್ಯ ನಮ್ಮನ್ನೇ ಹೇಗೆ ಬಗ್ಗಿ ಬಗ್ಗಿ ಅಸೂಯಿಂದ ನೋಡುತ್ತಿದೆ. ಅವ್ನು ನನ್ನ ನೋಡಿ ಮಾತಾಡಕತ್ತಾನ. ಏನಿವ ಇಲ್ಲೇ ಗಿಡ ಹಚ್ಚಿ ಕುಂದಿರ್ತೇನೆ, ನೀವು ನೋಡ್ರಿ ನಾನು ನೋಡ್ತೇನೆ. ಏನೇನ್ ಮಾಡ್ತಾರ ನೋಡಿ ಬಿಡೋಣ. ಏನು ಚಂದ ಹಾರ್ಯಾಡಿ ಕುಣಿಯಾಕತ್ತಿ ನನ್ನ ಪಿರ್ಕಿ. ಬಯಸಿದ ಗಂಡಿನ ಸಂಘ ಸಿಗುತ್ತಂದ್ರ ಸಂತೋಷ ಆಗೋದಿಲ್ಲ. ಯಾಕವ್ವ? ನೀ ಹಂಗ ಮುಟ್ಟಬೇಡವಿ. ನೀ ಮುಟ್ಟಿದೆ ಅಂದ್ರ ಮೊಬೈಲ್ ಚಾರ್ಜಿಂಗ್ ಹಚ್ಚಿದಾಗ ಬ್ಯಾಟ್ರಿ ಹೆಂಗ ವೈಬ್ರೇಷನ್ ಆಗತ್ತಲ್ಲ ಹಂಗಾಗತ್ತ. ನಮಗ ಬ್ಯಾಟ್ರಿ ಫುಲ್ ಆಗಿ ಚಲ್ಲತ್ತ. ಚಲ್ಕೋಬೇಡ, ಲಾಸ್ ಆಗುತ್ತೆ. ಹೌದು, ನಾ ಈಗ ಹೆಂಗ್ ಕಾಣ್ತೀನಿ? ಹೆಂಗ ಕಾಣ್ತೀನಂತ ಕೇಳ್ತಿಲ್ಲವೇ? ಅಪ್ಸರೆಯರು ದೇವಲೋಕದ ಕದಾರ ಅಂತ ಕೇಳಿದ್ದೆ. ಆದ್ರೆ ನನ್ನ ಹಣೆ ಬರಕ್ ಇಲ್ಲೇ ಭೂಮಿ ಮೇಲೆ ಸಿಕ್ಕಿಯಲ್ಲ. ಹೇಳ್ಬೇಡ. ಅಪ್ಸರೆಯರಂಗ ನಾ ಇದ್ದಿದ್ರೆ ದೇವಲೋಕದವರು ಬಂದು ನನ್ನ ಹೊತ್ಕೊಂಡು ಹೋಗ್ತಿದ್ರು. ಹೌದೌದೌದು, ನಿನಗೆಲ್ಲ ಸಿಗುತ್ತಿದ್ದೆ ನಾನು. ಹೌದು. ಅವ್ರಿಗೆ ಗೊತ್ತಾಗಿದ್ರು ಅವ್ರು ಹೊತ್ಕೊಂಡು ಹೋಗಿದ್ರು. ಮತ್ತೆ ಹಾಕ್ಬಿಟ್ರು. ನನಗ್ ಹೆದರಿ ದೇವಲೋಕದ ದೇವರುಗಳು ನಿನಗ್ ಹೆದರ್ತಾರ. ದೇವ್ರ ಅಷ್ಟ ಯಾಕ, ಮನ್ನಿ ಯಮರಾಜ ಸಹಿತಕ ನನ್ನ ಕೈ ಮುಗಿದು ಹೋಗ್ಯಾನವಿ. ಯಮರಾಜ ಕೈ ಮುಗಿದ್ನ? ಯಾಕ? ನನ್ನ ಎಮ್ಮಿ ಬೆದಿಗೆ ಬಂದಿತ್ತ, ಕಟ್ಟಿಸ್ಬೇಕಂತ ತಗೊಂಡ್ ಹೊಂಟಿದ್ದೆ. ಅಷ್ಟೊತ್ತಿಗೆ ಯಮರಾಜ ಕ್ವಾಣದ ಮೇಲೆ ಕುತ್ಕೊಂಡು ಒಂದ್ ಕೈಯಾಗ ಗದ ಒಂದ್ ಕೈಯಾಗ ಪಾಶ ಹಿಡ್ಕೊಂಡು ಸ್ಟೈಲ್ ಆಗಿ ನನ್ನ ಕಡೆನ ಬರಾಕತ್ತಿದ್ದ. ಅವಾಗ ಆ ಕ್ವಾಣ ನನ್ನ ಎಮ್ಮಿನ ನೋಡಿದ್ದ ತಡ ಅಂದಿದ್ದ. ಕಾಲು ಕೆದರಿದ್ದ ಯಮರಾಜನ ಅಲ್ಲೇ ಕೆಳಗ್ ಕೆಡವಿ ನಾನು ಎಮ್ಮಿನ ತಿರ್ಕೊಂಡು ಹೋಗೇ ಬಿಡ್ಬೇಕ. ಅವಾಗ ಯಮರಾಜ ಅಲ್ಲೇ ತಳಗ್ ಬಿದ್ದು ಆ ಕ್ವಾಣನ ಕರೆದ ಅದೇನು ಅವನ ಕಡೆ ತಿರುಗಿ ನೋಡ್ಲಿಲ್ಲ. ಅವಾಗ ಯಮರಾಜ ನನ್ನ ಹತ್ರ ಬಂದು ಕೈ ಮುಕ್ಕೊಂಡು, ಅಪ್ಪ ತಂದೆ ದಯವಿಟ್ಟು ನಿನ್ನ ಎಮ್ಮಿ ನೀವು ಹೊಡ್ಕೊಂಡು ಹೋಗು, ನನ್ನ ಕ್ವಾಣ ನಾ ಒಯ್ತೀನಂತ ಗೋಗರದ ಬೇಡ್ಕೊಂಡ. ಅವಾಗ ಅವನ ಪರಿಸ್ಥಿತಿ ನೋಡಕ್ ಆಲಾರದಕ್ಕೆ ನನ್ನ ಎಮ್ಮಿ ನಾ ತಂದೆ, ಅವನು ಕ್ವಾಣ ಸೈಲೆಂಟ್ ಆಗಿ ಒಯ್ದ್ಬಿಟ್ಟ. ಕತಿ ಬಾಳ ಚಂದ ಕಟ್ತಿ ನೋಡ್ ನೀನು. ನಾ ಹೆಂಗ್ ಕಾಣ್ತೀನಿ ಹೇಳಂದ್ರ ಒಂದ ಮಾತ್ನಾಗ ಹೇಳಿ ಅವಿ, ನೀ ಚಂದ ಕಾಣ್ತಿ ಅಂತಾನೆ ನಿನ್ನ ಇಷ್ಟ ಪಡಕತ್ತೀನಿ. ನಿನ್ನ ಬಿಟ್ಟು ಬೇರೆ ಹುಡುಗಿಯರು ಯಾರು ನನಗೂ ಚಂದ ಕಾಣೋದಿಲ್ಲ ಅವಿ. ನೀ ಬಾಳ ಹೊಗಳಬೇಡ ಅಲ್ಲ, ನಂಗ್ ನಾಚಿಕೆ. ಅದಿರ್ಲಿ ಅಮೃತ, ಒಂದ್ ಈಟ್ ಹರಕತೆ ಐತಿ, ಒಂದ್ 5,000 ತಗೊಂಡ್ ಬಾ ಅಂತ ಹೇಳಿದ್ದೆ. ತಂದೆನ? ತಂದೀನಿ. ಹೌದು, ಕೊಡಾಕ್ ನೆನ್ಪಾಗಿಲ್ಲ. ಯಾರ ಅದಾರ ನೋಡು. ಎಲ್ಲ ಕುರ್ಸಾಲ್ಯ ಮತ್ ಮೇಲೆ 5,000 ರೂಪಾಯಿ ತರಾಕ್ ಹೇಳ್ಯಾನಂತ ನೋಡ್ರಿ ಇವ. ಈಕೆ ಏನೇನ್ ತಂದು ಕೊಡ್ತಿರ್ಬೇಕನ್ನ ಸುಬ್ಬಕ್ಕ. ಯಾರಿಲ್ಲ ಯಾರಲ್ಲ 10 ತಂದೆ. 10,000 ಅಡಕಲ್ ಗಡಿಗ್ಯಾಗ ನಮ್ಮ ಅಪ್ಪ ಇಟ್ಟಿದ್ದ. 5,000 ಅಲ್ಲೇ ಇಟ್ಟು 5,000 ತಂದಿನ್ ತಗೋ. ಹೌದಾ? ಹೌದಂದೆ. ಹರಿಕೆ ಹೊತ್ತು ಹುಡ್ಸಿದ ಮಗಳು ನೋಡಿ ಈಕೆ. ಅದಾವಲ್ಲವಿ 5 ಅದಾವ ಸುದ್ದ. ನಿನಗ ಕಡಿಮೆ ಬಿದ್ರ ಫೋನ್ ಮಾಡು, ಫೋನ್ ಪೇ ಮಾಡ್ತೀನಿ. ಈಗ ಅರ್ಜೆಂಟ್ ನಮ್ಮ ಮನೆಗೆ ಬಾ. ನಾನು ನಾಳೆ ಇಷ್ಟೊತ್ತಿಗೆ ಹಿಂಗ ಬಿಟ್ಟು ಹೋಗೋದ ಬೇಡ, ಹೋಗ್ಬೇಡ ಬಾಯಿಲಿ. ಹೇಳೆ ಹುಡುಗಿ ಹೇಳೆ ಬೆಡಗಿ
ನಿನ್ನ ಉಸಿರು ಹೇಳು ಹೆಸರು ನಂದು ತಾನೆ ನಿನ್ನ ಗಂಡ ನಾನೇ. ಇಲ್ಲ ಇಲ್ಲ ಆಗೋದಿಲ್ಲ ಈ ಹುಡುಗಿ ಗಂಡನ ಹೆಸರು ಹೇಳುವುದಿಲ್ಲ ನನಗೆ ಚಂದ ಅಲ್ಲ. ಜೀವದ ಬೊಂಬೆ ನಾನಮ್ಮ ಭೀಮನೆಂಬ ಮಣ್ಣು ಬೊಂಬೆ ಯಾಕಮ್ಮ. ಬೊಂಬೆ ಬೇಕು ಪೂಜೆಗೆ ಪೂಜೆ ಬೇಕು ಮನಸ್ಸಿಗೆ ಮನಸ್ಸು ಬೇಕು ಹೆಣ್ಣಿಗೆ ಹೆಣ್ಣು ಬೇಕು ಬೇಡ ಅವೇ ನನ್ನ ಮಾತ್ರ ಹೋಗೋಣ ಈಗ ನೋಡು. ಅಪ್ಪ. ಅಲ್ಲ ಈ ATM ಅಂತೂ 5,000 ಕೊಟ್ಟು ಹೋತು, ಇನ್ನು ನಾಳೆ ಬರೋ ಆ ATM ಎಷ್ಟು ಕೊಡ್ತೈತೆ ಕಾದು ನೋಡ್ಬೇಕಾಗಿದೆ. ದಿವಸ ಒಂದು ATM ಹಿಡ್ದಾನ ಪೋಯವ. ಆ ದೇವ್ರು ನನ್ನ ಹಣೆ ಬರನ ಬಂಗಾರ ಪೆನ್ನಿಲಿ ಬರ್ದಾನ. ಹೌದಲ್ಲ ಯಪ್ಪ, ಆ ದೇವ್ರು ನಿನ್ನ ಹಣೆ ಬರನ ಬಂಗಾರ ಪೆನ್ನಿಲಿ ಬರ್ದಾನ, ಅದಾ ದೇವ್ರು ನನ್ನ ಹಣೆ ಬರನ ಕತ್ತಿ ಬಾಲದಲ್ಲಿ ಬರ್ದಾನ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಅಲ್ಲ ಈಗರ ಹೋಗಿದ್ದಿ ಮತ್ತು ವಾಪಸ್ ಬಂದೆ, ಯಾಕಡೆ ಬಂದಿವಿ ಈಗ ಓದಿ ನಾ ಇಲ್ಲೇ. ಈಗರ ಹೋಗಿದ್ದಿ ಯಾವಕ್ಕೆ ಯಾವಕ್ಕೆ ನನಗಿಂತ ಮೊದಲು ಬಂದು ಹೋದಕ್ಕೆ ತಡಿಯವಿ ಬಂದು ಕೂಡ ಚಾಲೋ ಅಯ್ಯೋ ಬಾಗಳ ಮಾತ್ರ ಕೇಳಿ ಅಯ್ಯೋ ತಡದ್ರ ತಡಿಯವಿ ಈಗ ಬಂದು ಹಾದಾಕಿ ಈಗ ಬಂದು ಹಾದಾಕಿ ಅಲ್ಲ ಈಗ ಬಂದು ಹಾದವ ನಮ್ಮ ದೋಸ್ತ ದೋಸ್ತ ನಮ್ಮ ಅತ್ತೆ ಯಾವಕ್ಕೆ ಬಂದು ಹೋದ್ಲು ಅಂತ ಹೇಳಿ ಗದ್ಲಿಕ್ ಬಿದ್ದಿದ್ದೇನೆ. ನಿನ್ನ ಬಿಟ್ರೆ ಮತ್ತೆ ಯಾವ್ಯಾಕೆ ಬರುತ್ತಾಳ ಎಲ್ಲಿ ಎಲ್ಲ ನಾಯಿ ಜಾತಿ ನನ್ನ ಮಗನ. ಅದಿರ್ಲಿ ಸಕ್ರಿ, ನೀನು ಬರುದು ಡೇಟ್ ನಾಳಿತ್ತು, ಇವತ್ತ ಬಂದೆಲ್ಲ ಯಾಕ? ಯಾಕ ಇವತ್ತು ಯಾರಿಗಾರ ಡೇಟ್ ಕೊಟ್ಟಿದ್ದೇನ ಮತ್ತ? ನಿನ್ನ ಬಿಟ್ಟು ಮತ್ತೆ ಯಾರಿಗೆ ಡೇಟ್ ಕೊಡ್ತೀನಿ ನಾನು? ಹಂಗಲ್ಲ, ಆದ್ರೂ ನಿನ್ ಡೇಟ್ ನಾಳೆ ಇತ್ತವಿ. ನೀ ಈ ಕಡೆ ಬರಾಕತ್ತಿದ್ ನೋಡ್ದ್ನ್ಯಾ? ಅಲ್ಲ ಇವ ನಾಳೆ ಬರ್ಬೇಕಾದವ ಇವತ್ತ ಯಾಕೆ ಇಲ್ಲಿಗೆ ಬಂದ ಅಂತ ನೋಡ್ಕೊಂಡು ಹೋದ್ರಾತಂತ ಹೇಳಿ ಬಂದೆ. ತಾವೇನು ಮಹಾಸ್ವಾಮಿಗಳು ಇಲ್ಲಿ? ಅದು ನಮ್ಮ ದೋಸ್ತ ಬಂದಿದ್ದ, ಅದಕ್ಕೆ ಬಂದಿದ್ದೆ. ದೋಸ್ತ ಆಗಿದ್ರೆ ಅಲ್ಲೇ ಎಲ್ಲೋ ಮಾತಾಡ್ಬೋದಾಗಿತ್ತು, ಇಲ್ಲಿಗೆ ಯಾಕೆ ಕರ್ದವ? ಇದು ಅಲ್ಲಿ ಮಾತಾಡುವಂತ ವಿಷಯ ಅಲ್ಲವೇ, ಗೌಪ್ಯವಾದ ವಿಷಯ. ಅದೆಂತ ಗೌಪ್ಯವಾದ ವಿಷಯನಪ್ಪ, ನನ್ನ ಮುಂದೆ ಹೇಳಲಾರ್ದಂತದ್ದು. ಅವನ್ ಹೆಂಡ್ತಿ ಯಾವನ್ನ ಇಟ್ಕೊಂಡಾಳಂತ. ಗೌಪ್ಯವಾದ ವಿಷಯ ಅಂತ ನಾ ಅಂತೀನಿ, ಈ ಕಡೆ ಬಿಜಾಪುರ ಸೋಲಾಪುರ ಎರಡು ಕಡೆ ಕೇಳಂಗ್ ಹೇಳ್ತಾಳಲ್ವ ಮರಕ್ಕೆ. ಅದನ್ನ ನನ್ನ ಮುಂದೆ ಅಳ್ಕೊಂತ ಹೇಳಕತ್ತಿದ್ದಾವ. ಅದಕ್ಕೆ ನಾನಂದು ಯಾಕೆ ತಲೆ ಕೆಡಿಸ್ಕೊಂತೀವೋ, ಬಿಟ್ಟು ಬಿಡು, ಆಕಿಗೆ ಡೈವರ್ಸ್ ಕೊಡು, ಬ್ಯಾರೇದ್ ಮದುವೆ ಮಾಡ್ಕೊಂಡು ಆರಾಮಿರು. ನನ್ನ ನೋಡಿ ಕಲೀರು, ನನ್ನ ಹಾಗೆ ಏಕಪತ್ನಿ ವೃತಸ್ಥನಾಗಿ ಶ್ರೀರಾಮಚಂದ್ರನಂತೆ ನನ್ನಾಗಿ ಬಾಳೆ ಮಾಡ್ರಿ ಅಂತ ನಂದ ಎಕ್ಸಾಂಪಲ್ ಕೊಡಕತ್ತಿದ್ದೆ ಅವಂಗ. ಈಗಿನ ಕಾಲದಾಗ ಬರೀ ಇಂತವ ಹೆಚ್ಚಾಗ್ಯಾವ. ಹೌದೌದೌದು, ಗಂಡ ಹೆಂಡ್ರ ನಡ್ಬರ್ಕ ನಂಬಿಕೆ ವಿಶ್ವಾಸ ಅನ್ನದ ಉಳಿದಿಲ್ಲ. ಉಳ್ದಲ್ಲವೇ ನೋಡಪ್ಪ ಮತ್ತ ಎಲ್ಲಿ ನೋಡ್ಲಿ, ನೀ ಯಾರ ಹೆಂಡ್ರಗಾರ ಗಂಟು ಬಿದ್ದಿ ಮತ್ತ ಏನ್ ಮಾತಾಡ್ತೀಯ? ಅಲ್ಲ, ನಿನ್ನಂತ ಚಲಿವಿನ ನನಗ್ ಸಿಕ್ಕಿರ್ಬೇಕಾದ್ರ ಇನ್ನು ಸೆಕೆಂಡ್ ಹ್ಯಾಂಡ್ ನೋಡ್ಲೆ ನಾನು. ಈ ಕಲಿಯುಗದಾಗ ಗಂಡಸರು ನಂಬಾಕ ಬರುದಿಲ್ಲಪ್ಪ. ಹೌದೌದೌದು, ಕೆಲವೊಂದು ಗಂಡಸರನ್ನ ಒಟ್ಟ ನಂಬಕ ಬರೋದಿಲ್ಲ, ಕೆಲವೊಂದು ಗಂಡಸರು ಮಾಲ್ ಅಪ್ಪಂಗಿರುತ್ತ. ಇನ್ ಹೆಂಗಸರು ನಿನ್ನಂಗ ಒಳ್ಳೆಯವ್ರು ಚಲೋ ದೇವ್ರ ಇದ್ದಂಗ ಇರ್ತಾರ ಅಂದೆ. ಯಾರು ಹೆಂಗಾರ ಇರಲಕ್ಕ, ನಾನು ಮಾತ್ರ ಶ್ರೀರಾಮನಂತಿರುವ ಈ ನನ್ನ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬಾಳ್ತೀನಿ. ಶ್ರೀರಾಮ ಅಲ್ಲಮ್ಮ, ಕುಂಟ್ರಾಮೆ ಅವ. ನಾನು ಅಷ್ಟವೇ, ನಿನ್ನ ಬಿಟ್ಟು ಬ್ಯಾರೆ ಹುಡುಗರನ್ನ ಕಣ್ಣೆತ್ತಿ ನೋಡಿಲ್ಲ, ನೋಡೋದು ಇಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಆಣಿ ಮಾಡಿ ಹೇಳ್ತೀನಿ. ಅದಿರ್ಲಿ ಸಕ್ರಿ, ಒಂದೀಟ್ ಅರ್ಜೆಂಟ್ ಐತಿ, 5,000 ತಗೊಂಡ್ ಬಾ ಅಂತ ಹೇಳಿದೆ, ತಂದ ಬಿಟ್ಟೆ. ಅಡ್ಕಲ್ ಕಡೆಗೆ ನಮ್ಮಪ್ಪ 5,000 ರೂಪಾಯಿ ಇಟ್ಟಿದ್ದ. ನನ್ನ ಮಗ
ಯಾಕೆ ಏನಾಗ್ತವೆ ಏನು ಯಾರೋ ಕೆಮ್ಮಕತ್ತಾರಿಲ್ಲ. ಎಲ್ಲಿದೀವಿ ನಾವು ಬಯಲು ಪ್ರದರ್ಶನ ಅದೀವಿಲ್ಲ ಮತ್ತೆ ಬಯಲು ಪ್ರದರ್ಶನ ಮೇಲೆ ಯಾರು ಕೆಮ್ತಿರ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೊಂಡ್ ಬಾ 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 ಯಾ ನಮ್ಮನೆ ಕೆಮ್ಮಕತ್ತಾರ ನೋಡಲೆ. ಅವೇ ಕೆಮ್ಮರ್ಗೇನ ಕೆಮ್ಬ್ಯಾಡ್ರಿ ಹಿಂಗ ಕೆಮ್ರಿ ಹಂಗ ಕೆಮ್ರಿ ಅನ್ನಕ್ ಬರ್ತೈತೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ ನಾವಲ್ಲಪ್ಪ ನಾ ಹೋಗ್ಕನಿ. ಯಾಕ ಯಾಕ ನಮ್ಮ ಅಪ್ಪ ಏನ್ರ ನೋಡಿದ್ರ ನನ್ನ ಕಡ್ದ ಹಾಕ್ಬಿಡ್ತಾನ. ಹೋಗ್ತೀನಿ. ನಿಮ್ಮ ಅಪ್ಪಗೆ ಇಲ್ಲಿ ವಿಷಯ ಯಾರು ಹೇಳ್ತಾರ ಆಗಲ್ಲ. ಅಲ್ಲಿ ನಾವ್ ಇಲ್ಲಿ ನನ್ನ ನಾ ಮಾತ್ರ ಹೋಗ್ತೀನಿ. ಕೇಳು ಬೇಡ ನಾ ಹೋಗ್ತೀನಿ. ಸಕ್ರಿ ಬೇಡ ನನ್ನ ಮಾತು ಕೇಳು ಸಕ್ರಿ ಅಬ್ಬಾ ಏನ್ ಹಣೆ ಬಾರೋ ಯಪ್ಪ ನಂದಂತೆ ನಾನು ಅಲ್ಲ ಈ ATM 5,000 ಈ ATM 5,000 ಹಿಂಗ ಮೂರನೇದು ಒಂದ್ ಇಂಥದ ಸಿಕ್ಬಿಟ್ರೆ ಬಂಪರ್ ಲಾಟ್ರಿನ ನಮಗ ಸುಳ್ಳಿಂಗ 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 ಮೂರ ಸಾಕನ ಒಂದು 10 ಹುಡುಕ ಅಂದ್ರೆ ಪೇಮೆಂಟ್ ಚಲೋ ಬೀಳ್ತೈತಿ ನಿನಗೆ. ದಿವ್ಸಕ್ಕೆ 50,000 ರೂಪಾಯಿ ಕಳಿಸ್ತಿ. ನಿನ್ನ ಹಿಡಿದವ್ರು ಯಾರು? ಹಲೋ ಯಾರು ನೀವು ಏನೇನ ಮಾತಾಡಕತ್ತಿರಲ್ಲ ಯಾಕೋ ಏನೇನಾರ ಯಾಕೆ ಮಾತಾಡಕ್ ಹೋಗ್ಲಿ ವಿದ್ಯುತ್ ಮಾತಾಡಕತ್ತೇನಿ. ಅಲ್ಲೋ ಒಬ್ಬ ಬೇಕತ್ರ ಬರೀ 5,000 ರೂಪಾಯಿ ತಗೊಂಡ್ರೆ ಯಾವಾಗ ಶ್ರೀಮಂತ ಆಗವ್ನಿ? ಮತ್ತ ಬಂಗಾರ ಬೆಳ್ಳಿ ವಾಚು ಚೈನು ಇಂಥ ತೋರ್ಸ್ಕೋಬೇಕೇನಪ್ಪ.
ದಿಢೀರ್ನ ಶ್ರೀಮಂತ ಆಗ್ಬಿಡ್ತಿ. ಹಲೋ, ನನ್ನ ವೈಯಕ್ತಿಕ ವಿಷಯ ಮಾತಾಡಕ್ ನೀವ್ ಯಾರೀ? ನಾ ಯಾರ ಇರುವಲ್ಯಾಕ ಮೊದಲು ರೊಕ್ಕ ಕೊಡಿಲ್ಲ. ಯಾಕ? ಹರಾಮಿ ರೊಕ್ಕ ತಿಂತೀಯ ಮಗನ? ಹಲೋ ಮಿಸ್ಟರ್, ಇದು ಹರಾಮಿ ರೊಕ್ಕ ಅಲ್ಲಪ್ಪ. ಬೆವರು ಸೂರಿಸಿ ಗಳಿಸಿದ್ದೈತಿ. ಚಲೋ ಸುರಿಸ್ತೇಪ ಬೆವ್ರನ್ನ. 10 ನಿಮಿಷ ಬೆವರು ಸುರಿಸಿ 10,000 ರೂಪಾಯಿ ಕಳ್ಸೋದು ಒಟ್ಟ ನೋಡಿದ್ದಿಲ್ಲ ಬಿಡು. ಇದ ಫಸ್ಟ್ ಟೈಮ್ ನಾ ನೋಡಕತ್ತಿದ್ದ. ಯಾಕೆ ನೋಡಿಲ್ರಿ? ಯಾಕೆ ನೋಡಿಲ್ಲ? ಹೋರಿ ಅಂತ ಕಾಕಳನ ಕ್ವಾಣದಂತೆ ಕೆಮ್ಮಿನ ಬಿಟ್ಟು 1,000 ರೂಪಾಯಿ ತಗೊಂತಾರಿಲ್ಲ. ಅಲ್ಲ, ದನಕ್ಕ 1,000 ರೂಪಾಯಿ ತಗೊಂತಾರ. ಮನುಷ್ಯರಿನ ನನಗೆ 5,000 ದೊಡ್ಡದೇನ್ರಿ? ನಿಮ್ಮವನು ಪಿಂಡ್ರಿಕೆ ಸರಳ ರೊಕ್ಕ ಕೊಡ್ತೇ ಬಾಯಾಗ ಬೂಟ್ ಇಡ್ಲ. ಬುಡ್ಡೆ, ಸರಳ ಇಲ್ಲಿನ ಜಾಗ ಖಾಲಿ ಮಾಡು. ಮತ್ತ ನನ್ನ ತಲೆ ಕೆಡಬಾರ್ದು. ಕೆಡ್ತು ಎತ್ತೀನಿ ಇಲ್ಲಿ ಎಲ್ಲರ ಕಂಟ್ಯಾಗ ಹೋಗಿತೀನಿ. ಇದನ್ನೆಲ್ಲ ಕೇಳಕ ನೀ ಯಾರು? ನಾ ಯಾರ? ಯಾರ? ಅಮೃತನ ಅಪ್ಪದೇನಿ. ಸತ್ಯೋ ಯಪ್ಪ. ಯಾರ? ಅಮೃತಾರ ಅಪ್ಪಾರ? ಹಟ್ಟಿ ಹನುಮಂತಪ್ಪಾರ ಅಂದ್ರ ಬಂಗಾರ ಹಟ್ಟಿ. ಯಪ್ಪ, ನೀವಂತ ಗೊತ್ತಿರಲಾರ್ದ ಏನೇನ ಮಾತಾಡಿದ ದಯವಿಟ್ಟು ಕ್ಷಮೆ ಇರ್ಲಿರಪ್ಪ. ಮೀಲಾಗಿ ಇದು 2ನೇದ್ ನಡೆದಿದ್ದು 1ನೇದಕ್ಕೆ ಅಮೃತನ ಮುಂದೆ ಹೇಳ್ಬೇಡ್ರಿ. ಈ ಹುಡುಗಿ ಹಾಡ್ ಕಲಿಯಾಕ್ ಬಂದಿತ್ತು, ದೂರ ನಿಂತು ನೋಡಾಕ ನಾನು ದೂರ ನಿಂತ ನೋಡಿದಾಳ. ಆದ್ರೂ ಆಕಿ ಮುಂದೆ ಹೇಳ್ಬೇಡ್ರಿ. ನಾ ಬರ್ರೆ ಇಲ್ವಾ? ಇಲ್ಲೇ ಏನ್ರಿ ರೂಪಾಯಿ ಕೊಟ್ಟು ಹೋಗ. ಅವ್ನು ನೋಡೇ ಬಿಟ್ಟಾನ, ಹೆಂಗ್ ಬಿಡ್ತಾನ್ರಿ ಈಗ 5 ಅದ ನೋಡ್ರಿ. ಅದು ಐತಂಬ. ನೀ ಚಲೋ ಬೇರೆ ಸುರಿಸ್ತಪ್ಪ. ಯಪ್ಪ, ದುಡ್ದು ಗಳಿಸಿದೈತಪ್ಪ ಯಪ್ಪ. ಯಾರು ದುಡ್ದಾರು? ಯಾರು ಇಲ್ಲಿ ನೋಡಿಲ್ಲೇ. ಏನ್ರಿ? ನಾಳೆ ಬೆಳಗ್ಗೆ ನೀನು ನಮ್ಮ ಮನೆಗೆ ಬಾನಿ. ಯಾಕ? ಅಮೃತನ ಜೊತೆಗೆ ನಿಂದು ನಿಶ್ಚಿತಾರ್ಥ ಇಟ್ಕೊಂಡೇನಿ. ನಾ ಮನಿಗೆ ಬರೋದಲ್ಲ, ಆಕಿನ ಮದುವೆ ಮಾಡ್ಕೊಳಂಗಿಲ್ಲ ಅಂದ್ರ ವಿಡಿಯೋ ಮಾಡ್ಕೊಂಡಿನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ವಿಡಿಯೋ ಪೊಲೀಸ್ ಸರ ಬರ್ರಿ. ಯಾವಂದ್ರೆ ಡಿಲೀಟ್ ಮಾಡೀನಿ. ಈಗ ಎಲ್ಲಿಂದ ಕೊಡ್ತೀಯಪ್ಪ ಕಂಪ್ಲೇಂಟ್? ನೀ ಹಿಂಗ ಮಾಡ್ತಿ ಅಂತ ಗೊತ್ತಾಗಿ ವಿಡಿಯೋ ಮಾಡ್ಕೊಂಡಿಂದ ನನ್ನ ಗೆಳೆಯರಿಗೆಲ್ಲ ಫಾರ್ವರ್ಡ್ ಮಾಡೀನಿ. ನಿನ್ ತಲೆಯಾಗ ಅಷ್ಟ ಬುದ್ಧಿ ಐತಿ, ನಮ್ಮ ತಲೆಯಾಗೇನು ಲದ್ದಿ ತುಂಬ್ಕೊಂಡೈತೆ ಅಂತ ಕಿಸೆದಾಗ ಇಡು. ಇಲ್ಲಿ ಮೊಬೈಲು ಕಿಸೆದಾಗ ಇಡಪ್ಪ ಅಂದೆ. ನಾನೇ ಇಡ್ಬೇಕ್ರೆ? ಇಡು ಕಂದ. ಎಲ್ಲರ ತಿಂಡಿ ಬಿಟ್ರಿ ಹೇಳ್ರಿ, ತುರಿಸೋಕಿನಿ. ಬಿಟ್ಟಾಗ ಹೇಳ್ತೇನೆ ತಗೋ. ಅಯ್ಯೋ, ಅದನ್ನು ನೋಡಿಲ್ಲೇ, ಬೆಳಗ್ಗೆ 10 ಗಂಟೆಗೆ ನನ್ನ ಮನ್ಯಾಗ ಇರ್ಬೇಕು, ಮುಚ್ಕೊಂಡು ಬರ್ಬೇಕು. ಅವ್ನು ಏನ್ ಡೇಂಜರ್ ಮುದುಕ್ ಗಂಟು ಬಿದ್ನೋ ಮರೆ. ಇಬ್ರು ಜೊತೆ ಕುಣದಿದ್ದು ನೋಡಿ ವಿಡಿಯೋ ಮಾಡ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡಕತ್ತಾನ. ಏನಿಲ್ಲಡ್ರಿ, ಅದು ನಾಳೆಗೆ ಅಟ್ಟತಿ ಬರ್ಬೇಕಂತಂದು ವಿಚಾರ ಮಾಡಕತ್ತ. 10 ಗಂಟೆಗೆ ಬಾ. ಅದಿರ್ಲಿ ಮಾಮ, ನನ್ನ ಕಣ್ಣಿಗೆ ಏನ್ ಚಂದ ಕಾಣಕತ್ತೀರಿ ನೀವು. ನಾನು 5,000 ರೂಪಾಯಿ ಕೊಟ್ಟು ಕುಣಿಬೇಕಂದ್ರೆ ನಾನ್ 5,000 ಕೊಟ್ಟು ನೀವು ಕುಣಿರಿ, ಅವ್ರೆಲ್ಲ 5,000 ಕೊಟ್ಟು ಕುಣಿಯಾಕ ಬಂದಾಗ ಅಂದ್ನೆ. ನಿಂದು ನಸೀಬ್ ಬಿಡು. ಹೆಂಗ್ರಿ? ಒಬ್ಬೊಬ್ಬಕಿ ಬರ್ತಾಳ, 5,000 ರೂಪಾಯಿ ಕೊಡ್ತಾಳ, ಕುಣಿತಾಳ. ನೀ ಬರೀ ಹಿಂಗ ತಿರುಗಾಡ್ಸವ ಕೈ ಅವ್ರ ತಿರುಗಿ ಹಂಗಲ್ರಿ. ನೀವು ಚಂದ ಕಾಣಕತ್ತೀರಿ ಅಂದ್ರ ಈ ನಿಮ್ ಮೀಸಿ ಕಟ್ ನನ್ನ ಭಾರಿ ಹಿಡಿಸ್ಬಿಡ್ತು. ಎಲ್ಲಿ ಹೊಡ್ಸಿರಿ ಮೀಸಿ ಕಟ್ ಅದನ್ನ? ಎಲ್ಲಿ ಹೊಡ್ಸಿರಿ ಹೇಳ್ರಿ? ಎಲ್ಲಿ ಹೊಡ್ಸಿರಿ ಹೇಳ್ರಿ? ಮೀಸಲ್ಲದ ಮತ್ತೆ ಮೂಗ್ನ ಏನು ಕೂದ್ಲವು ಅಟ್ಟು ಉದ್ದ ಯಾಕೆ ಬಿಟ್ರಿ ಅವನ್ನ? ಮೀಸಿ ಬರ್ಲಾರ್ದಕ್ಕ ಅವನ ಉದ್ದು ಬಿಟ್ಕೊಂಡ್ ತಿರ್ಕೊಂಡ್ ಹೊಂಟೇನಿ. ಪುಣ್ಯ ಮೂಗನೆಂದು ತಿರ್ಕೊಂಡ್ರಿ. ಹಂಗದ ನೋಡ್ರಿ ದುಮ್ಮ. ಆಕಿ ಒಬ್ಬಾಕಿ ಜೊತೆ ಕುಣಿತಾನಂತ ನಾ ತಿಳ್ಕೊಂಡೇನಿ. ಆಮೇಲೆ ಬಂದ್ಲಲ್ಲ, ಆಕಿನೂ ನನ್ನ ಮಗಳ, ಈಕಿನೂ ನನ್ನ ಮಗಳ, ಆಕಿನೂ ನನ್ನ ಮಗಳ. ಇಬ್ರು ಸೇರಿ ಒಬ್ಬ ಗಂಟು ಬಿದ್ದವು. ನಾವು ಮನೆಗೆ ಹೋಗಿಂದ ಮಾಡ್ತೇನೆ ಅಂತೇಳಿ ಅವರು